ಇಲ್ಲಿ ಬರಕ್ಕೆ ಒಂದೇ ಒಂದು ದಿವಸ ಕಡಿಮೆ ಆದರೂ ನಾವು ಇವತ್ತಿನ ದಿನ ನಾವೆಲ್ರಿಗೂ ಫೋಟೋದಲ್ಲಿ ನೋಡಬೇಕಾಗಿರತ್ತೆ. ಎಷ್ಟು ಕಷ್ಟಗಳು ಹೋರಾಟಗಳಿತ್ತು ಅಂದರೆ ಮನೆಯಲ್ಲಿ ಯಜಮಾನ ಫುಲ್ ಕುಡಿತದಿಂದ ಚಟದಲ್ಲಿ ಬಿದ್ದು ಹೋಗಿದ್ರು. ನಮಗೆ ನೋಡ್ಕೊಳ್ಳೋರು ಯಾರು ಇರಲಿಲ್ಲ. ತಂದೆ ತಾಯಿ ಅಪ್ಪ ವಾಕ್ಯ ಹೇಳ್ದಂಗೆ ಮದುವೆ ಮಾಡಿ ಮುಗಿದ್ರೆ ಮುಗಿದು ನಮ್ಮ ಕೈ ತೊಳ್ಕೊಂಡ್ಬಿಟ್ಟೆ ಅನ್ನೋ ಥರ ತುಂಬ ಕಷ್ಟಪಟ್ರಿ. 3 ಮಕ್ಕಳು ಕತ್ಕೊಂಡು ಮನೆಯಲ್ಲಿ ಕುಡ್ದು ಬಂದ್ಬಿಟ್ಟು ಮಕ್ಕಳನ್ನ ಹೊಡೆಯೋದು ಬಡಿಯೋದು ತುಂಬ ಕಷ್ಟ ಕೊಡ್ತಾಯಿದ್ರು. ನಮ್ಮ ಯಜಮಾನ ಮನೆ ಮೇಲೆ ಭಾಳ ಮಾಟ ಮಂತ್ರ ಮಾಡಿರೋದಿತ್ತು. ಮತ್ತು ಸೈತಾನುಗಳು ಜಾಸ್ತಿ ಇತ್ತು. ತುಂಬ ಕಾಟ ಕೊಡ್ತಾ ಇರುವಾಗ ಏನಕ್ಕೋಸ್ಕರ ಬದುಕಬೇಕು, ಡೈಲಿ ಸಾಯಂಕಾಲ ಆದ ಸಾಕು ಇಷ್ಟೊಂದು ರೋದನೆ ಕೊಡ್ತಾರೆ. ಹೇಳೋಕ್ಕೂ ಆಗಲ್ಲ, ಅನುಭವಿಸೋಕ್ಕಾಗಲ್ಲ. ಏನಪ್ಪ ಮಾಡೋದು ಅಂತ ನಾನು ಹೆಬ್ಬಾಳ ಕೆರೆಗೆ ಬೀಳಕ್ಕೂ ಹೋಗಿದ್ದೆ. ನಮ್ಮ ಯಜಮಾನ ನೈಟ್ ಕುಡ್ಕೊಂಡು ಬಂದಿದ್ದು ಎಷ್ಟು ಮಕ್ಕಳನ್ನ ಸಾಯಿಸ್ತೀನಿ ಅಂತ ಇದ್ರು. ಮಾತೆದ್ರು ರಕ್ತ ಕುಡಿತೀನಿ. ಬಸ್ಸಾಗ ಬರ್ತಾ ಇದ್ದೀನಿ. ಎಷ್ಟು ದುರಾತ್ಮಗಳು ಬಂದಿದ್ದಾವಂದ್ರೆ ಮೈ ಅಟ್ಟಿಸ್ಕೊಂಡು ಬರ್ತೈತೆ. ಹಂಗ ರೋಡ್ ಹತ್ರ ಓಡಿ ಬರ್ತಾ ಇದ್ದಾರೆ ಮಕ್ಕಳನ್ನ. ಮುಂದೆ ಬಸ್ ಬರ್ತೈತೆ, ಹಿಂದೆ ಇವ್ನು ಅಂಟಿಸ್ಕೊಂಡು ಬರ್ತವನೆ. ಮಕ್ಕಳು ಎಲ್ಲಿ ಓಡಿ ಹೋಗೋದು? 3 ಸಿಗ್ನಲಲ್ಲಿ 3 ದಾರಿಯಿಂದ ಬಸ್ ಗಾಡಿ ಬರ್ತಾ ಇದ್ದಾವ. ಹಿಂದೆ ನೋಡ್ರಿ ಇವ್ನು ಸಾಯ್ತೀನಿ ಅಂತಾನೆ. ಒಂದು ಕೈಯಲ್ಲಿ ಮಕ್ಕಳನ್ನ ಹಿಡ್ತಿದ್ದೀನಿ, ಒಂದು ಕೈದಲ್ಲಿ ಇವ್ರನ್ನ ಹಿಡ್ತಿದ್ದೀನಿ. ಮಕ್ಕಳು ಇವ್ರ ಹತ್ರ ಆಗುವಾಗ ಸಿಕ್ತು ಇನ್ನೇನು ನಾನು ರಕ್ತ ಕುಡಿತೀನಿ ಅಂತ ಖುಷಿ ಪಡ್ತಾ ಇದ್ದ. ಏನಪ್ಪ ಯಾಕಪ್ಪ ನಮ್ಮನ್ನು ಬದುಕಿಸಿದಿ ಕರ್ಮ ನೋಡಕ್ಕ. ಯಾವಾಗಲೂ ನೀವು ದೇವ್ರ ಹತ್ರ ಕೇಳೋದು ಒಂದು, ನಮ್ಮನ್ನು ಏನಕ್ಕೆ ಬದುಕಿಸಿದಿ ಕರ್ಮ ನೋಡಕ್ಕ. ನಾವು ಏನು ಪಾಪ ಮಾಡಿದ್ದೀರಿ ಹೇಳು, ನಮ್ಮನ್ನು ಏನಕ್ಕೆ ಬದುಕಿಸಿದಿರಿ ಹೇಳು. ತುಂಬ ದೇವ್ರಿಗೆ ಹೋಗ್ತಾ ಇದ್ದೆ. ಅಪ್ಪ ಅಮ್ಮ ಅದೇನು ಕೇಸ್ ಫೈಲ್ ಕೈಗೆ ಎತ್ಕೊಂಡು ನಮ್ಮ ಜೀವಿತದಲ್ಲಿ ಅಪ್ಪ ಅಮ್ಮ ಮಾಡ್ರೆ ಒಂದೊಂದು ಪ್ರಾರ್ಥನೆಯಿಂದ ಇವತ್ತು ಒಂದೊಂದಾಗಿ ಎಲ್ಲ ಬಿಡುಗಡೆಗೆ ಎಲ್ಲ ಆಶೀರ್ವಾದ ಮೇಲೆ ಆಶೀರ್ವಾದ ಬರ್ತಾ ಇದೆ. ಮನೇಲಿ ತಿನ್ನಕ್ಕೂ ಉಣ್ಣಕ್ಕೂ ಯಾವುದಕ್ಕೂ ತುಂಬ ಕಷ್ಟ ಇತ್ತು. ಇಲ್ಲಿ ಅಪ್ಪ ಕೊಟ್ಟಿರೋ ಗ್ಲೋಸರಿಯಿಂದ ಮನೇಲಿ ಇವತ್ತು ರೇಷನ್ ತುಂಬ ಹೋಗೈತೆ. ಅಪ್ಪ ಒಂದ್ಸಲ ಮನೇಲಿ ಬಂದು ಹೋದ್ಲಾಗ ನಮ್ದು ಇನ್ನೊಬ್ಬರಿಗೆ ಸಾಲ ಕುಡ್ದು ಇನ್ನೊಬ್ಬರಿಗೆ ದಾನ ಮಾಡೋಷ್ಟು ಕೃಪೆ ಕೊಟ್ಟಿದ್ದಾರೆ. ಏಸಪ್ಪ ದೇವ್ರಿಗೆ ಕೊಟ್ಟು ಸ್ತೋತ್ರ ಮಾಡ್ತೀನಿ. ಫುಲ್ಲು ಕುಡಕ ಈ ಪ್ರಪಂಚದಲ್ಲಿ ಯಾರು ಕುಡಿತಾರೆ ಗೊತ್ತಿಲ್ಲ. ನಾನು ದೊಡ್ಡ ಕುಡಕ ನಾನು. ಬಟ್ ಅಪ್ಪ ಮಾಡೋ ಪ್ರೇಯರಿಂದ ನಾನು ಕುಡಿತಾರೆಲ್ಲ ಬಿಟ್ಟೋಗಿತ್ತು. ಅಪ್ಪ ಪ್ರೇಯರ್ ಮಾಡೋಕಂದ್ರೆ ಏನಿಲ್ಲ, ಪ್ರೇಯರ್ ಮಾಡೋಕೆ ಮನೆಗೆ ಹೋಗಿ ಕುಡಿಬೇಕು, ಪ್ರೇಯರ್ ಮನೆಗೆ ಕುಡಿಬೇಕು. ಮನೆಗೆ ಮಕ್ಕಳು ಜೊತೆ ಎಲ್ಲ ಜಗಳ ಆಡೋದು, ಮನೆಗೆ ನೆಮ್ಮದಿನೇ ಇಲ್ಲ. ಏನು ನಾನು ಸಾಯೋದು ಅವಳು ಸಾಯೋದು ನಾವಿಲ್ಲಿ ನಿಂತಿದ್ದೀವಿ ಅಂತಂದರೆ ಅಪ್ಪ ಅಮ್ಮ ಆಶೀರ್ವಾದದಿಂದ, ಅಪ್ಪ ಮಾಡೋ ಪ್ರೇಯರಿಂದ ನಾನು ಯಾವುದೋ ಸತ್ತಿಲ್ಲೋ ಇರಬೇಕಾಗಿತ್ತು ನಾನು. ಆದರೆ ಅಪ್ಪ ಮಾಡೋ ಆಶೀರ್ವಾದದಿಂದ ನಾನು ಕುಡುಕತನೆಲ್ಲ ಬಿಟ್ಟು ಇಲ್ಲಿ ಗ್ರೇಸ್ ಮಿಸ್ಟಿಗೆ ಬಂದಾದ್ಮೇಲೆ ಹಂಗೆ ಜಗಳ ಆಡ್ತಿಲ್ಲಪ್ಪ. ಸಾಯೋ ಹೊತ್ತಿನ ಜಗಳ ಆಡ್ತಿದ್ದೆ ಅಪ್ಪ ಮುಂಚೆ. ಇವಾಗ ಗ್ರೇಸ್ ಮಿಸ್ಟಿಗೆ ಅಪ್ಪ ಮಾಡೋ ಪ್ರೇಯರಿಂದ ನಾನು ಫುಲ್ಲು ಕುಡ್ಕೊಂಡು ಬರ್ತಿದ್ದೆ. ಫುಲ್ ಅಂದ್ರೆ ಪ್ರಪಂಚ ಯಾರು ಕುಡಿತಾರೆ ಗೊತ್ತಿಲ್ಲ ಅಷ್ಟೊಂದು ಕುಡಿತಿದ್ದೆ ನಾನು. ಬೆಳಗ್ಗೆ ಎದ್ದು ಎಲ್ಲರೂ ಟೀ ಕಾಫಿ ಕೊಟ್ಟು ನಾನು ಕುಡಿಯೋಕ್ಕೆ ಹೋಯ್ತೆ. ನಾನು ಹೇಳ್ತೀನಿ ಹೋಗಿ ಹಾಲು ತೊಗೊಂಬಂದು ಕೊಟ್ಟರೆ ಓಡೋಗಿ ಫಸ್ಟ್ ಎಡೆ ಕೊಡ್ಕೊಂಬರ್ತಿದ್ದೆ. ಇಷ್ಟು ಫುಲ್ಲು ಕುಡಿದ್ಬಿಟ್ಟು ಇದಾದ ಇಲ್ಲಿ ಗ್ರೇಸ್ ಮೇಸಿ ಬಂದಮೇಲೆ ಅಪ್ಪ ಒಂದೇ ಒಂದು ಡಿಕ್ಕಿಗೆ ಬಿಟ್ಟರೆ ಏಟ್ ನನಗೆ. ಒಂದು ಡಿಕ್ಕಿಗೆ ಏಟ್ ಬಿಟ್ಮೇಲೆ ಅದು ಎಲ್ಲಿ ಮಶ್ಯಾಣವರೆಗೆ ಓಡೋಗಿದ್ದೀನಿ ನಾನು. ಕುಡಿದು ಒಂದಿನ ಇಲ್ಲಿ ಕುಡಿದು ಹೊರಗೆ ಬಂದಾಗ ಒಂದೇ ಒಂದು ಕೆಟ್ಟನೆ ಒಂದು ಹೊಡೆದೆ ನಾನು. ಯಾವ ದೇವ ನೀನಂತ ಕೇಳಿದೆ. ಇಲ್ಲ ಹೋಯ್ತಿದ್ದ ದೇವ ಅಂತು. ಹೋಗಿದ್ದ ದೇವ ಇವತ್ತವರೆಗೂ ಬರಲಿಲ್ಲ. ಅದು ಎಲ್ಲ ಕುಡಿಯೋದು ಬಿಟ್ಬಿಟ್ರು ಅವ್ರ ಮನೇಲಿ. ಇವಾಗ ಅವ್ರ ಮನೆ ನರಕಾಗಿದ್ದ ಮನೆ ಇವತ್ತು ಇವಾಗ ಇದು ಪರಲೋಕದ ಮನೆಯಾಗಿ ಆಕೆ ಅಪ್ಪ ಮಾಡಿದ್ದಾರೆ.
ಬರಕ್ಕೆ ಒಂದೇ ಒಂದು ದಿವಸ ಕಡಿಮೆ ಆದರೂ ನಾವು ಇವತ್ತಿನ ದಿನ ನಾವೆಲ್ರಿಗೂ ಫೋಟೋದಲ್ಲಿ ನೋಡಬೇಕಾಗಿರತ್ತೆ. ಎಷ್ಟು ಕಷ್ಟಗಳು ಹೋರಾಟಗಳು ಇತ್ತು ಅಂದರೆ ಮನೆಯಲ್ಲಿ ಯಜಮಾನ ಫುಲ್ ಕುಡಿತದಿಂದ ಚಟದಲ್ಲಿ ಬಿದ್ದು ಹೋಗಿದ್ರು. ನಮಗೆ ನೋಡ್ಕೊಳ್ಳೋರು ಯಾರು ಇರಲಿಲ್ಲ. ತಂದೆ ತಾಯಿ ಅಪ್ಪ ವಾಕ್ಯ ಹೇಳ್ದಂಗೆ ಮದುವೆ ಮಾಡಿ ಮುಗಿದ್ರೆ ಮುಗಿತು, ನಮ್ಮ ಕೈ ತೊಳ್ಕೊಂಬಿಟ್ಟೆ ಅನ್ನೋ ಥರ ತುಂಬ ಕಷ್ಟಪಟ್ರಿ. 3 ಮಕ್ಕಳು ಕತ್ಕೊಂಡು ಎಷ್ಟು ಬಡತನ ದರಿದ್ರತನ, ತುಂಬ ಹೋರಾಟ. ಮನೆಯಲ್ಲಿ ಕುಡ್ದು ಬಂದ್ಬಿಟ್ಟು ಮಕ್ಕಳನ್ನ ಹೊಡೆಯೋದು ಬಡಿಯೋದು ತುಂಬ ಕಷ್ಟ ಕೊಡ್ತಾಯಿದ್ರು. ನಮ್ಮ ಯಜಮಾನ ಮನೆ ಮೇಲೆ ಭಾಳ ಮಾಟ ಮಂತ್ರ ಮಾಡಿರೋದಿತ್ತು, ಮತ್ತು ಸೈತಾನ್ಗಳು ಜಾಸ್ತಿ ಇತ್ತು. ನಾವಿಲ್ಲಿ ಗ್ರೇಸ್ ಮಿನ್ಸಿ ಸೇವೆಯಲ್ಲಿ ಬಂದಮೇಲೆ ಸೈತಾನ್ಗಳಿದ್ದಾವಂತ ಗೊತ್ತಾಯಿತು. ಅಪ್ಪ ಮಾಡಿರೋ ಒಂದೊಂದು ಪ್ರಾರ್ಥನೆಯಿಂದನೇ ನಾವು ಇವತ್ತಿಲ್ಲಿ ಜೀವಂತವಾಗಿ ಉದ್ದಿದ್ದೀರಿ. ಅಪ್ಪ ಅಮ್ಮಗೆ ನಾ ಈ ಗ್ರೇಸ್ ಮಿನ್ಸಿಗೆ ನಾವು ಚಿರಋಣಿ ಆಗಿರ್ತೀವಿ. ಅಪ್ಪ ಮಾಡಿರೋ ಒಂದೊಂದು ಪ್ರಾರ್ಥನೆಯಿಂದ ಒಂದೊಂದಾಗಿ ಇವತ್ತು ಬಿಡುಗಡೆ ಆಗಿ ಜೀವಿತದಲ್ಲಿ ತುಂಬ ಚೆನ್ನಾಗಿದ್ದಿದ್ದೀರಿ. ಅಪ್ಪ ಅಮ್ಮ ನಮಗೆ ಸ್ವಂತ ಮಕ್ಕಳು ಥರ ನೋಡ್ಕೊಳ್ತಾರೆ. ಹೆತ್ತ ತಂದೆ ತಾಯಿ ಬೀದರಲ್ಲಿ ದೂರ ಇದ್ದರು, ಸ್ವಂತ ತಂದೆ ತಾಯಿಗೆ ಅಪ್ಪ ಅಮ್ಮ ಮಾಡ್ಕೊಳ್ತಾರೆ. ಅಮ್ಮ ತುಂಬ ಥ್ಯಾಂಕ್ಸ್ ಅಮ್ಮ, ಐ ಲವ್ ಯು ಅಮ್ಮ. ತುಂಬ ಖುಷಿ ಆಗ್ತದೆ ಇಲ್ಲಿ ಬಂದ. ಅಪ್ಪನ ವಾಕ್ಯ ಒಂದೊಂದು ವಾಕ್ಯ ದಾವಿದನು ಗೋಲಿಯಾತ್ ಹೊಡಿವಾಗ ಒಂದು ಕವಣೆ ಕಲ್ಲು ಯಾವ ಥರ ತಗೊಂಡ ವಾರ ಒಂದೊಂದು ಕವಣೆ ಕಲ್ತಾರೆ, ಒಂದೊಂದು ವಾಕ್ಯ ತಗೊಂಡು ಹೊಡೆದು ನಾವು ಒಂದೊಂದು ಸೈತಾನಿಗೆ ಒಂದೊಂದು ವಾರ ಒಂದೊಂದು ವಾಕ್ಯ ತಗೊಂಡು ಹೋಗಿ ಮನೆಯಲ್ಲಿ ಪ್ರೇಯರ್ ಮಾಡ್ಬೇಕಾದ್ರೆ ಸೈತಾನ್ ನಮ್ಮ ಯಜಮಾನ್ ಮುಖಾಂತರ ಬಂದು ನಂಗೆ ಪ್ರೇಯರ್ ಮಾಡಬೇಡ, ನೀನು ಅದು ಹೇಳಬೇಡ ಅಂತ ಇದ್ರು. ಎಷ್ಟು ದುಃಖ ಬಿಟ್ರಿ. ನೈಟ್ ಆದ್ರೆ ಸಾಕು ನಮ್ಮ ಯಜಮಾನು ಹಿಂದಿ ಸಾಂಗ್ ಹಾಕೊಂಡ್ಬಿಟ್ಟು ಫುಲ್ ಡ್ಯಾನ್ಸ್ ಆಡೋದು, ಕಿರ್ಚಾಡೋದು, ಕುಣಿದಾಡೋದು. ನೈಟ್ ಎಲ್ಲ ನಿದ್ದೆನೇ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಯಜಮಾನನೇ ಮನೆಯಾಗ ಆಧಾರ ಸ್ತಂಭವಾಗಿರೋರು ಅವರೇ ಈ ಥರ ಬಿಡ್ತಾರೆ. ನಮ್ಮ ಮಕ್ಕಳನ್ನ ನಮ್ಮನ್ನು ನೋಡಿಕೊಳ್ಳೋರು ಯಾರು? ಇಪ್ಪತ್ನಾಲ್ಕು ಗಂಟೆ ಕುಡ್ಕೊಂಡು ಹೆಂಡತಿ ಮಕ್ಕಳು ಸಂಸಾರನ್ನ ನೋಡ್ದೇ ಇರಂಗ ಇಲ್ಲ. ಸಭೆಗೆ ಬಂದ ವಾರ ಅಪ್ಪ ವಾಕ್ಯದ ಒಂದೊಂದು ಇಬ್ಬಾಯಿ ಕತ್ತಿ ತಗೊಂಡು ಹೊಡೆದು ಓಡಿಸ್ಬಿಟ್ಟಿದ್ರಿ. ನಮ್ಮ ಯಜಮಾನ ನೈಟ್ ಕುಡ್ಕೊಂಬಂದಿದ್ದು ಎಷ್ಟು ಮಕ್ಕಳನ್ನ ಸಾಯಿಸ್ತೀನಿ ಅಂತ ಇದ್ರು. ಮಾತೆದ್ರು ರಕ್ತ ಕುಡಿತೀನಿ. ಊರಲ್ಲಿ ಹಬ್ಬ ಮಾಡಿಬಿಟ್ಟು ವಿಡಿಯೋ ಕಳಿಸ್ಬಿಟ್ಟಿದಾರ. ಆ ವಿಡಿಯೋ ನೋಡ್ತಾ ಅವೆಲ್ಲ ಸೈತನ್ ಮೈಯಲ್ಲಿ ಬಂದ್ಬಿಟ್ಟಿದ್ದಾವೆ. ನಾವು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತೀರಿ. ನಮ್ಮನ್ನು ಎಲ್ಲರೂ ನೋಡಿದ್ರೆ ಮೈಮೇಗೆ ಎಗರಿ ಬರ್ತಾವನೆ, ನೀನು ರಕ್ತ ಕುಡಿಬೇಕು. ನಾವು ಒಳಗಡೆ ಡೋರ್ ಲಾಕ್ ಹಾಕ್ಬಿಟ್ಟು ಏನು ಹೇಳಿ ಯಾಕೆ ಬಂದಿದೆ ಅಂದ್ರೆ, ಇಲ್ಲ ನಿಮ್ಮ ಯಜಮಾನು ನಾನು ಬೇಕು, ನಾನು ರಕ್ತ ಕುಡಿತೀನಿ ಅಂತ ಇತ್ತು. ನಾವು ಅಪ್ಪ ಹೇಳಿರೋ ವಾಕ್ಯನೇ ಅಪ್ಪ ಇಷ್ಟು ಒಂದು ಅಪ್ಪ ಅಮ್ಮ ಇಂಥ ದೊಡ್ಡ ಸಭೆಯಲ್ಲಿ ಅಪ್ಪ ಅಮ್ಮ ಕೊಟ್ಬೇಕಾದ್ರೆ ಯಾಕೆ ಭಯ ಪಡ್ಬೇಕು? ಇರುವುದಾದ್ರೆ ಎಸಪ್ಪೋಗಿ, ಸಾಯೋದಾದ್ರೆ ಎಸಪ್ಪೋಗಿ, ಏನು ಹೇಳು ನಿನಗಂತಂದೆ. ಇಲ್ಲ ರಕ್ತ ಕೊಡ್ತೀನಿ, ಕುಡಿ ಎಸಪ್ಪನ ರಕ್ತ ಅಂದರು. ಅದು ರಕ್ತ ಹಂಗೆ ಬುಗ್ಗೆ ಥರ ಬರ್ತೈತೆ ಅಂತ ನನ್ನ ಮಗ ದರ್ಶನಲ್ಲಿ ನೋಡವನೆ. ಆತು ಅಂತ ಉಜ್ಕೋತಾ ಇದ್ದ. ಮೈ ಮೇಲೆ ದೇವ ಬಂದ್ಬಿಟ್ಟು ಮಕ್ಕಳು ಸಾಯಿಸ್ತೀನಂತ ರೋಡಿಗೆ ಬಂದಿದ್ದೀರಿ. ಮಾತ್ರ ಮನೇಲಿ ಚಿಕ್ಕವರು, ನಾನು ಒಬ್ಬಳಿಗೆ ಆ ಸೈತಾನಿಗೆ ಹ್ಯಾಂಗೆ ಹಿಡಿಯೋಕ್ಕಾಗ್ತದೆ ಅಂತ ರೋಡಿಗೆ ಅಟ್ಟಿಸ್ಕೊಂಡು ಬಂದಿದ್ದಾರೆ. ಇನ್ನೇನಪ್ಪ ಮಾಡೋದು ಅಂದ್ಬಿಟ್ಟು ಅಮ್ಮಗೆ ಫೋನ್ ಮಾಡಿದೆ. ಅಮ್ಮ ಹೊತ್ತು ಕೌನ್ಸ್ಲಿಂಗಲ್ಲಿದ್ರು, ಯಾರ್ದು ಫೋನೇ ತೆಗಿಯಲ್ಲ. ಒಂದೇ ಒಂದು ಫೋನ್ ಮಾಡ್ಸೋಣ ಟಕ್ ಅಂತ ಅಮ್ಮ ಫೋನ್ ತೆಗೆದ್ಬಿಟ್ಟು, ಯಾಕಮ್ಮ ಏನಾಯ್ತು ಅಮ್ಮ, ಈ ಥರ ಆಗಾಯ್ತು ಅಂದ್ರೆ, ಈ ಥರ ಸೈತಾನ್ ಬಂದುಬಿಟ್ಟಾಯ್ತಮ್ಮ, ನೀನು ಚರ್ಚಿಗೆ ಬಂದುಬಿಡು ಅಂದರು. ಅಮ್ಮ ಪ್ರೇಯರ್ ಮಾಡಿದ ತಕ್ಷಣ ಅವ್ನು ಅಲ್ಲೇ ಸ್ಟಾಪ್ ಅದ. ಇಲ್ಲದ್ರೆ ಅವತ್ತು ರೋಡ್ ಮ್ಯಾಗ ಅದು ಏನು ಮಾಡ್ತಾಯಿದ್ರು. ಬಸ್ಸಾಗ ಬರ್ತಾಯಿದ್ದೀನಿ, ಎಷ್ಟು ದುರಾತ್ಮಗಳು ಬಂದಿದ್ದಾವಂದ್ರೆ ಮೈ ಅಟ್ಟಿಸ್ಕೊಂಡು ಬರ್ತೈತೆ. ಹಂಗ ರೋಡ್ ಹತ್ರ ಓಡಿ ಬರ್ತಾ ಇದ್ದಾರೆ ಮಕ್ಕಳನ್ನ. ಮುಂದೆ ಬಸ್ ಬರ್ತೈತೆ, ಹಿಂದೆ ಇವ್ನು ಅಂಟಿಸ್ಕೊಂಡು ಬರ್ತವನೆ. ಮಕ್ಕಳು ಎಲ್ಲಿ ಓಡಿ ಹೋಗೋದು? 3 ಸಿಗ್ನಲಲ್ಲಿ 3 ದಾರಿಯಿಂದ ಬಸ್ ಗಾಡಿ ಬರ್ತಾ ಇದ್ದಾವ. ಹಿಂದೆ ನೋಡ್ರಿ ಇವ್ನು ಸಾಯ್ತೀನಿ ಅಂತಾನೆ. ಒಂದು ಕೈಯಲ್ಲಿ ಮಕ್ಕಳನ್ನ ಹಿಡ್ತಿದ್ದೀನಿ, ಒಂದು ಕೈದಲ್ಲಿ ಇವ್ರನ್ನ ಹಿಡ್ತಿದ್ದೀನಿ. ಮಕ್ಕಳು ಇವ್ರ ಹತ್ರ ಆಗುವಾಗ ಸಿಕ್ತು ಇನ್ನೇನು ನಾನು ರಕ್ತ ಕುಡಿತೀನಿ ಅಂತ ಖುಷಿ ಪಡ್ತಾ ಇದ್ದ. ಏನಪ್ಪ ಯಾಕಪ್ಪ ನಮ್ಮನ್ನು ಬದುಕಿಸಿದಿ ಕರ್ಮ ನೋಡಕ್ಕ? ಯಾವಾಗಲೂ ನೀವು ದೇವ್ರ ಹತ್ರ ಕೇಳೋದು ಒಂದು, ನಮ್ಮನ್ನು ಏನಕ್ಕೆ ಬದುಕಿಸಿದಿ ಕರ್ಮ ನೋಡಕ್ಕ? ನಾವು ಏನು ಪಾಪ ಮಾಡಿದ್ದೀರಿ ಹೇಳು, ನಮ್ಮನ್ನು ಏನಕ್ಕೆ ಬದುಕಿಸಿದೆ ಹೇಳು ಅಂತ ತುಂಬ ದೇವ್ರಿಗೆ ಕೋಳ್ಕೊತಾ ಇದ್ದೆ. ಅಪ್ಪ ಅಮ್ಮ ಅದೇನು ಕೇಸ್ ಫೈಲ್ ಕೈಗೆ ಎತ್ಕೊಂಡು ನಮ್ಮ ಜೀವಿತದಲ್ಲಿ ಅಪ್ಪ ಅಮ್ಮ ಮಾಡ್ರೋ ಒಂದೊಂದು ಪ್ರಾರ್ಥನೆಯಿಂದ ಇವತ್ತು ಒಂದೊಂದಾಗಿ ಎಲ್ಲ ಬಿಡುಗಡೆಗೆ ಎಲ್ಲ ಆಶೀರ್ವಾದ ಮೇಲೆ ಆಶೀರ್ವಾದ ಬರ್ತಾ ಇದೆ. Hallelujah. Praise the Lord. Hallelujah. Thank you, Jesus. ಸ್ತೋತ್ರಪ್ಪ.
ಮನೇಲಿ ತಿನ್ನಕ್ಕೂ ಉಣ್ಣಕ್ಕೂ ಯಾವುದಕ್ಕೂ ತುಂಬ ಕಷ್ಟ ಇತ್ತು. ಇಲ್ವ ಅಪ್ಪ ಕೊಟ್ಟಿರೋ ಗ್ಲೋಸರಿಯಿಂದ ಮನೇಲಿ ಇವತ್ತು ರೇಷನ್ ತುಂಬ ಹೋಗೈತೆ. ಆಮೆನ್ ಹಲ್ಲೆಲೂಯಾ. ಅಪ್ಪ ಒಂದ್ಸಲ ಮನೇಲಿ ಬಂದು ಹೋದ್ಮ್ಯಾಗ ನಮ್ದು ಇನ್ನೊಬ್ಬರಿಗೆ ಸಾಲ ಕೊಡದು ಇನ್ನೊಬ್ಬರಿಗೆ ದಾನ ಮಾಡೋಷ್ಟು ಕೃಪೆ ಕೊಟ್ಟಿದ್ದಾರೆ ಏಸಪ್ಪ. ದೇವ್ರಿಗೆ ಕೊಟ್ಟು ಸ್ತೋತ್ರ ಮಾಡ್ತೀನಿ. ಆಮೆನ್ ಹಲ್ಲೆಲೂಯಾ. ಅಪ್ಪ ಮಾತು ಹೇಳ್ತಾರಲ್ಲ, ನೀವು ನುಡಿರಿ ಅಂತಾರಲ್ಲ, ನಾವು ಅದನ್ನೇ ಮಾಡಿದ. ಮನೆಯಾಗ ಹೋಗಿ ಅಪ್ಪ ಹೇಳಿರೋ ಒಂದೊಂದು ವಾಕ್ಯ ನುಡಿತಾ ಇದ್ದಾಗ ಒಂದೊಂದು ಕಾರ್ ಬರ್ಲಿಗೆ ಅಂತ ಬೇಡ್ರಿ, ನಿಮ್ಗೆ ಏನೇನು ಕೊರತೆ ಏನದಂತ ಕೇಳ್ರಿ ಅಂದ್ರೆ ನಾವು ಅದೇ ಥರ ನಮ್ಮ ಹತ್ರ ಫ್ರಿಜ್ಜು ವಾಷಿಂಗ್ ಮಷಿನ್ ಏನಂದ್ರೆ ಏನು ಇರಲಿಲ್ಲ, ತಿನ್ನಕ್ಕೆ ಗತಿ ಇರಲಿಲ್ಲ. ಅಪ್ಪ ಹೇಳೋ ಮಾತು ಸತ್ಯನೇ ಆಗಿದ್ರೆ ನಾವು ನುಡಿತೀರಿ, ಬರುತ್ತಾ ಇಲ್ಲ ಅಂತ ಪರೀಕ್ಷೆ ಮಾಡಿ ಎಲ್ಲ ಒಂದೊಂದು ಐಟಮ್ ಮನೇಲಿ ಇವತ್ತು ಅಪ್ಪನ ವಾಕ್ಯದಿಂದನೇ ಪಡೆದಿರೋದು. ಆಮೆನ್ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೆಸರು ಅನಿಲ್ ಅಂದ್ಬಿಟ್ಟು ಬೀದರಿಂದ ಬಂದಿದ್ದೀನಿ. ಹಲ್ಲೆಲೂಯಾ. ಇಲ್ಲಿ ನಿಂತಿನಂದ್ರೆ ನಿಮಗೆ ಕಾಣಿಸ್ತು. ನಾನೊಬ್ಬ ಪಿಶಾಚಿ ಸಹಿತ ತುಂಬ ತುಂಬ್ಕೊಂಡಿತ್ತು ನನ್ನ ಹತ್ರ. ಹೆಂಗಂದ್ರೆ ಫುಲ್ಲು ಕುಡಕ. ಈ ಪ್ರಪಂಚದಲ್ಲಿ ಯಾರು ಕುಡಿತಾರೆ ಗೊತ್ತಿಲ್ಲ, ನಾನೊಬ್ಬ ದೊಡ್ಡ ಕುಡಕ ನಾನು. ಬಟ್ ಅಪ್ಪ ಮಾಡೋ ಪ್ರೇಯರಿಂದ ನಾನು ಕುಡಿತಾನೆಲ್ಲ ಬಿಟ್ಟೋಗಿತ್ತು. ಅಪ್ಪ ಪ್ರೇಯರ್ ಮಾಡೋಕಂದ್ರೆ ಏನು, ಇಲ್ಲಿ ಪ್ರೇಯರ್ ಮಾಡೋಕೆ ಮನೆಗೆ ಹೋಗಿ ಕುಡಿಬೇಕು, ಮನೆಗೆ ಕುಡಿಬೇಕು, ಮನೆಗೆ ಮಕ್ಕಳು ಜೊತೆ ಎಲ್ಲ ಜಗಳ ಆಡೋದು, ಮನೆಗೆ ನೆಮ್ಮದಿನೇ ಇಲ್ಲ. ಏನು ನಾನು ಸಾಯೋದು ಅವಳು ಸಾಯೋದು ನಾವಿಲ್ಲಿ ನಿಂತಿದ್ದೀವಿ ಅಂತಂದರೆ ಅಪ್ಪ ಅಮ್ಮ ಆಶೀರ್ವಾದದಿಂದ, ಅಪ್ಪ ಮಾಡೋ ಪ್ರೇಯರಿಂದ ನಾನು ಯಾವುದೋ ಸತ್ಯ ಎಲ್ಲೋ ಇರಬೇಕಾಗಿತ್ತು ನಾನು. ಆದರೆ ಅಪ್ಪ ಮಾಡೋ ಆಶೀರ್ವಾದದಿಂದ ನಾನು ಕುಡುಕತನೆಲ್ಲ ಬಿಟ್ಟು ಇಲ್ಲಿ ಗ್ರೇಸ್ ಮಿನಿಸ್ಟ್ರಿಗೆ ಬಂದಾದ್ಮೇಲೆ ಹಲ್ಲೆಲೂಯಾ. ಆಮೆನ್ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೇಲೆ ಅಪ್ಪ ಹೇಳೋದು ಒಂದೊಂದಂದರೆ ನಮಗೆಲ್ಲ ಅದ್ಭುತ ಆಗಿದೆ. ಅಪ್ಪ ಹೇಳೋದು ಒಂದೊಂದು ಮಾತು ನಮ್ಮ ಜೀವನದಲ್ಲಿ ನಡೆದಿದೆ. ನಮಗೆ ಅಪ್ಪ ಒಂದೊಂದು ಮಾತು ಹೇಳ್ತಾರೆ, ಆ ಜೀವನದಲ್ಲಿ ನಡೆದಿದೆ. ನಮಗಿದೇ ಆಗುತ್ತೆ, ಹಿಂಗೆ ಆಗುತ್ತಂತ ಅದೇ ಆಗಿದೆ ನಮಗೆ. ನಮ್ಮ ಹತ್ರ ಏನಿದ್ದಿಲ್ಲ, ಸ್ಕೂಟಿ ಇದ್ದಿಲ್ಲ ಅಂತ ಅಪ್ಪ ಹೇಳಿದ್ರು, ಸ್ಕೂಟಿ ಬರುತ್ತೆ ಹೋಗೋ, ನಮ್ಮ ಹತ್ರ ₹1 ಕಾಸಿಲ್ಲ, ಅಮೌಂಟ್ ಸ್ಕೂಟಿ ಬರುತ್ತೆ ಹೋಗೋ, ಎಲ್ಲಿ ಬರುತ್ತೆ ಅಂತ ಅಪ್ಪ ಹೇಳಿದ್ರು. 3 ವಾರದಲ್ಲಿ ನಮ್ಗೆ ಬೆಳೆ ಕಾಣ್ಕೊಂಡು ಸ್ಕೂಟಿ ಬಂದುಬಿಟ್ಟಿದೆ ನಮಗೆ. ಹಂಗೆ ಗ್ರೇಸ್ ಮಿಸಿ ಬಂದಮೇಲೆ ನಮ್ಗೆ ತುಂಬ ಅದ್ಭುತ ಆಗಿದೆ, ತುಂಬ ಬಿಡುಗಡೆ ಆಗಿದೆ. ಇವ್ರು ಕುಡ್ದು ತುಂಬ ಕಾಟ ಕೊಡ್ತಾ ಇರುವಾಗ ಏನಕ್ಕೋಸ್ಕರ ಬದುಕಬೇಕು, ಡೈಲಿ ಸಾಯಂಕಾಲ ಅದು ಸಾಕು ಇಷ್ಟೊಂದು ರೋದನೆ ಕೊಡ್ತಾರೆ, ಹೇಳೋಕ್ಕೂ ಆಗಲ್ಲ, ಅನುಭವಿಸೋಕ್ಕಾಗಲ್ಲ, ಏನಪ್ಪ ಮಾಡೋದು ಅಂತ ನಾನು ಹೆಬ್ಬಾಳ ಕೆರೆಗೆ ಬೀಳೋಕ್ಕೂ ಹೋಗಿದ್ದೆ. ಆಮೇಲೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅವ್ರು ಕುಡಿಯೋದ್ರಿಂದ ನಮ್ಮ 4 ಜೀವ ಯಾಕೆ ಬಲಿ ಮಾಡಬೇಕು ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಮನೆಗೆ ಹೋಗಿ ಒಂದು ನೈಟ್ ಇದ್ಬಿಟ್ಟು ಬಂದಿರೋದು. ನಮ್ಮ ಫ್ರೆಂಡು ಇಲ್ಲೇ ಬಂದಾರೆ, ಇವಾಗ ನೋಡಿ ಅವರೇ ಶಾಕ್ ಆಗ್ತಾರಮ್ಮ. ಕಷ್ಟ ಅಂತ ಬಂದವ್ರು ಏನು ಈ ರೇಂಜಿಗೆ ಬೆಳೆದಾರಂತ, ಅದಕ್ಕೆ ಬೆಳಿಲಕ್ಕೆಲ್ಲ ಏಸಪ್ಪನೇ ಕಾರಣ, ಅಪ್ಪ ಅಮ್ಮನ ಗ್ರೇಸ್ ಮಿಸಿ ಸೇವೆನೇ ಕಾರಣ ಅಂತ ಹೇಳ್ತೀರಿ. ಇನ್ನೊಂದೇ, ನಾನು ಯಾವತ್ತಿ ಕೋಟ್ ಹಾಕ್ದವನೇ ಇಲ್ಲ. ಈ ಗ್ರೇಸ್ ಮಿಸಿ ಬಂದಾದ್ಮೇಲೆ ಅಪ್ಪ ಒಂದು ಕೋಟ್ ಕೊಟ್ರು, ಕೋಟ್ ತಗೊಂಬಂದು ಈಗ ಆ ಕೋಟ್ ನನ್ನ ಮನೇಲಿ 4 ಕೋಟ್ ಬ್ಲೆಸ್ಸಿಂಗ್, 4 ಕೋಟ್, ಒಂದು ಕೋಟ್ 4 ಕೋಟ್ ಇದೆ. ಹಂಗೆ ಅಪ್ಪ ಆಶೀರ್ವಾದ ನಮಗೆ ತುಂಬ ಅದ್ಭುತ. ನಮಗೆ ಗ್ರೇಸ್ ಮಿಸಿ ಬಂದ್ಬಿಟ್ಟು ನಾನು ಮನುಷ್ಯ ಇಲ್ಲಿ ನಿಂತಿನಂದ್ರೆ ಅಪ್ಪನ ಕಾರಣ. ನಾನು ಯಾವ್ದು ವಿಶೇಷ ಅಂತ ಅಪ್ಪ ನಾನು ಮುಟ್ಟಕ್ಕೆ ಹೋಗಿದ್ದೆ. ನಾನು ಕುಡ್ದಾದ್ಮೇಲೆ ಈಗ ಅಪ್ಪ ಅಮ್ಮನ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀವಿ. ಇವಾಗ ಕುಡಿಯೋದೆಲ್ಲ ಬಿಟ್ಟಿನಿ, ಇವಾಗ ಬಿಟ್ಬಿಟ್ಟು ಇವಾಗ ಚೆನ್ನಾಗಿ ನೆಮ್ಮದಿಯಿಂದ ಚೆನ್ನಾಗಿದ್ದೀವಿ ಇವಾಗ ನಮ್ಮ ಕುಟುಂಬದಲ್ಲಿ. ನಮ್ಮ ಅಪ್ಪ ಅಮ್ಮ ಅಂದಾಗೆ ನಮ್ಮ ಅಪ್ಪ ಜಾಸ್ತಿ ಕುಡಿತಾನೆ ಇದ್ರು. ನಮಗೆ ಬರೀ ಕಾಟ ಕೊಡೋರು, ಓದಕ್ಕಾಗ್ತಾಯಿದ್ದಿಲ್ಲ, ಬರೆಯೋಕ್ಕಾಗ್ತಾಯಿದ್ದಿಲ್ಲ. ಅಂಥ ಟೈಮಲ್ಲಿ ನಮಗೆ ಅಪ್ಪ ಅಮ್ಮ ಸಿಕ್ಕಿದ್ರು. ಅಪ್ಪ ಅಮ್ಮ ಹತ್ರ ಹೋದಾಗ ಅಪ್ಪ ಅಂದರು, ಅಪ್ಪ ಪ್ರೇಯರ್ ಮಾಡಿದ್ರು. ಅವಾಗ ಚರ್ಚಿಂದ ಬರೋರು ಮತ್ತೆ ನೀವು ಹೋಗ್ರಿ ನಾನು ಬರ್ತೀನಿ ಅಂತ ಮತ್ತೆ ಕುಡಿಯೋಕೆ ಹೋಗೋರು. ಹಂಗೆ ಆಗ್ತಾ ಇತ್ತು. ಅವಾಗ ಅಪ್ಪನ ಹತ್ರ ಪ್ರೇಯರ್ ಮಾಡಿಸ್ಕೊಂಡಾಗ ಎಲ್ಲ ಬಿಡುಗಡೆ ಆಯಿತು. ಪ್ರೇಸ್ ದ ಲಾರ್ಡ್. ಇವತ್ತು ನಮ್ಮ ಪಪ್ಪ ಇಲ್ಲಿ ಎಲ್ಲ ಸೂಟ್ ಹಾಕೊಂಡು ನಿಂತಿದ್ದಾರೆ ಅಂದರೆ ಅದು ದೇವ್ರ ಕೃಪೆಯಿಂದನೇ. ಒಂದು ಕಾಲದಲ್ಲಿ ಹೇಗಿದ್ರಿ ಅಂತಂದರೆ ಒಂದೊಂದು ಹೊತ್ತು ಊಟಕ್ಕೂ ಅಷ್ಟು ಬಡತನ. ನಮ್ಮ ವಾಶ್ರೂಮಲ್ಲಿ ಬಲ್ಪ್ ಹೋಗಿದ್ರೆ ಅದು ಬಲ್ಪ್ ತಂದು ಹಾಕೋಷ್ಟು ಕಾಸು ಯೋಗ್ಯತೆ ಇರಲಿಲ್ಲ ನಮಗೆ. ಇವತ್ತು ದೇವರು ಮಾನ ಮಾಡೋ ಕೃಪೆ ಕೊಟ್ಟಿದ್ದಾರೆ. ದೇವ್ರು ನಮಗೆ ಕೋಟಿ ಸ್ತೋತ್ರವಾಗಲಿ. ನಮಗೆ ಏನು ಇಲ್ದವ್ರಿಗೆ ಇವತ್ತು ದೇವರು ಎಲ್ಲ ಇರೋ ಥರ ಮಾಡಿ ಕೊಟ್ಟಿದ್ದಾರೆ. ದೇವ್ರು ನಮಗೆ ಪ್ರತಿ ಒಂದೊಂದು ಸ್ಟೆಪ್ಪಲ್ಲೂ ಕೂಡ ನಮ್ಮನ್ನ ಕೈ ಬಿಡ್ಲಾರ್ದಂಗೆ ಕಾದು ಕಾಪಾಡ್ತಾ ಬಂದಿದ್ದಾರೆ. ದೇವ್ರು ನಮಗೆ ಕೋಟಿ ಸ್ತೋತ್ರವಾಗಲಿ. ನಾವೇನೇನು ಕೇಳಿದ್ದೀರಿ ದೇವರು ಅವೆಲ್ಲ ಒದಗಿಸಿ ಕೊಟ್ಟಿದ್ದಾರೆ. ಬೈಕ್ ಬೇಕಂದ್ರೆ ನಾವು ಅಪ್ಪನ ಹತ್ರ ಪ್ರೇಯರ್ ಮಾಡಿಸ್ಕೊಂಡ್ರೆ ಅಪ್ಪ ಬೈಕ್ ಬೇಕು ಅಂತ ಪ್ರೇಯರ್ ಮಾಡಿಸ್ಕೊಂಡಾಗ ಅಪ್ಪ ಪ್ರೇಯರ್ ಮಾಡಿದಾಗ ಬೈಕ್ ಬರುತ್ತೆ ಹೋಗು ಅಂದ್ರೆ ಆಮೇಲೆ ಬೈಕೇ ಬಂದ್ಬಿಡ್ತು. ಆಮೇಲೆ ಫ್ರಿಜ್ ಯಾವುದಕ್ಕೂ ನಮ್ಮ ಮನೇಲಿ ಇವಾಗ ಕೊರತೆ ಇಲ್ದಂಗೆ ದೇವ್ರು ಕಾಪಾಡಿದ್ದಾರೆ. ನಾವು ಮತ್ತೆ ಅಪ್ಪನ ಹತ್ರ ರೇಷನ್ ತಗೊಂಡು ಹೋಗಿ ಯಾವಾಗ ಮನೇಲಿ ಇಕ್ಕಿದ್ರೋ ಇವಾಗ ಮೂಟೆ ಅಕ್ಕಿ ರೇಷನ್ಗಳೆಲ್ಲ ನಮ್ಮ ಮನೇಲಿ ಐತೆ.
ಆಮೆನ್ ಹಲ್ಲೆಲೂಯಾ. ಎಲ್ಲ ಮೂಟೆ ಮೂಟೆ ದೇವ್ರು ಕೊಟ್ಟಿದ್ದಾರೆ ನೋಡಿ ಈ ಮನೆಯೊಳಗೆ. ಈ ತಾಯಿ ಇದೇ ಹೆಬ್ಬಾಳ ಕೆರೆಗೆ ಹೋಗಿ ಸತ್ತೋಗ್ಬಿಡ್ಬೇಕು, ಮಕ್ಕಳು ಬೇಡ, ಗಂಡ ಬೇಡ, ಯಾರು ಬೇಡ, ನರಕ ವೇದನೆ ಅನುಭವಿಸಿ ತಾಯಿ ಹೋದ್ರು. ಆದರೆ ಹೋದಾಗ ಅಲ್ಲಿವ್ರಿಗೆ ಸ್ವರ ಉಂಟಾಯಿತು, ಮನೆಗೆ ಹಿಂತಿರುಗಿ ಹೋಗು, ನಿನ್ನ ಮನೆ ನಾನು ಆಶೀರ್ವಾದ ಮಾಡ್ತೀನಿ, ನಿನಗಾಗಿ ಒಂದು ಪ್ರವಾದಿ ಇಟ್ಟಿದ್ದೀನಿ ಅಂತ ದೇವ್ರು ಈ ಅಮ್ಮನಿಗೆ ಹೇಳಿದ್ರು. ಯಾವ ಪ್ರವಾದಿ ಅಂತ ಹೇಳ್ಕೊಂಡು ಈ ಅಮ್ಮ ಬಂದರು. ಕೊನೆಗೆ ಈ ಗ್ರೇಸ್ ಮಿನಿಸ್ಟ್ರಿ ಅಮ್ಮನ ಕರ್ಕೊಂಬಂದಾಗ ಈ ತಾಯಿ ಹೇಳ್ತಾರೆ, ಅಲ್ಲಿ ಏನು ದರ್ಶನ ನೋಡಿ ಏನು ಮುಖ ನೋಡಿದೆ ಅದೇ ಸೇವಕರ ಮುಖ ದೇವ್ರು ನನಗೆ ಇಲ್ಲಿ ತೋರಿಸಿದ್ದಾರೆ, ಈ ಸ್ಥಳದಲ್ಲಿ ನಿಮಗೆ ಬೆಳೆಸ್ತಾರೆ ಅಂತ ಈ ತಾಯಿ ಹೇಳಿದ್ರು. ಅಲ್ಲಿಂದ ಇವ್ರ ಪ್ರಯಾಣ ಆರಂಭ ಆಯಿತು. ಮಗುನೇ ಎತ್ಕೊಂಡ್ಬಿಡೋನು, ಎತ್ಕೊಂಡು ಕೆಳಗೆ ಮೂಟೆ ಥರ ಬಿಸಾಕೋನು, ಎಲ್ಲಾನು ಕಚ್ಚೋನು, ರಕ್ತ ಬೇಕು ಅಂತ ಹೇಳಿ. ಆ ರೀತಿ ಇದ್ದ ಮನುಷ್ಯ ಕೊನೆಗೆ ಕುಡಿದು ಒಂದಿನ ಇಲ್ಲಿ ಬಂದ. ಕುಡಿದು ಹೊರಗೆ ಬಂದಾಗ ಒಂದೇ ಒಂದು ಕೆನ್ನೆಗೆ ಒಂದು ಹೊಡೆದೆ. ನಾನು ಯಾವ ದೇವ ನೀನಂತ ಕೇಳಿದೆ, ಇಲ್ಲ ಹೋಯ್ತೀನಿ ದೇವ ಅಂತ. ಹೋಗಿದ್ದ ದೇವ ಇವತ್ತವರೆಗೂ ಬರಲಿಲ್ಲ. ಅದು ಎಲ್ಲ ಕುಡಿಯೋದು ಬಿಟ್ಬಿಟ್ರು ಅವ್ರ ಮನೇಲಿ. ಇವಾಗ ಅವ್ರ ಮನೆ ನರಕ್ಕಾಗಿದ್ದ ಮನೆ ಇವಾಗ ಇದು ಪರಲೋಕದ ಮನೆಯಾಗಿ ಆಕೆ ಅಪ್ಪ ಮಾಡಿದ್ದಾರೆ. ಚೆನ್ನಾಗಿದೀವಪ್ಪ. ಅದು ಚೆನ್ನಾಗಿ ಜಗಳ ಆಡ್ತಿದ್ಯಾ? ಮುಂಚೆ ಚೆನ್ನಾಗಿ ಜಗಳ ಆಡ್ತಿದ್ದೆ, ಹಂಗಿಂಗ್ ಜಗಳ ಆಡ್ತಿಲ್ಲಪ್ಪ. ಸಾಯಿ ಹೊತ್ತಿನ ಜಗಳ ಆಡ್ತಿದ್ದೆಪ್ಪ ಮುಂಚೆ. ಇವಾಗ ಗ್ರೇಸ್ ಮೇಸಿ ಅಪ್ಪ ಮಾಡೋ ಪ್ರೇಯರಿಂದ ನಾನು ಫುಲ್ ಕುಡ್ಕೊಂಡು ಬರ್ತಿದ್ದೆ. ಫುಲ್ ಅಂದ್ರೆ ಪ್ರಪಂಚ ಯಾರು ಕುಡಿತಾರೆ ಗೊತ್ತಿಲ್ಲ ಅಷ್ಟೊಂದು ಕುಡಿತಿದ್ದೆ ನಾನು. ಬೆಳಗ್ಗೆ ಎದ್ದು ಎಲ್ಲರೂ ಟೀ ಕಾಫಿ ನಾನು ಕುಡಿಯೋಕ್ಕೆ ಹೋಯ್ತೆ. ನಾನು ಹೇಳ್ತೀನಿ ಹೋಗಿ ಹಾಲು ತೊಗೊಂಬಂದು ಕೊಟ್ಟರೆ ಓಡೋಗಿ ಫಸ್ಟ್ ಎಣ್ಣೆ ಕೊಡ್ಕೊಂಬರ್ತಿದ್ದೆ. ಎಣ್ಣೆ ಕೊಡ್ಕೊಂಬಂದು ಆಮೇಲೆ ಹಾಲ್ಗೆ ಯಾಕೆ ಇಷ್ಟೊಂದು ಲೇಟು, ಫುಲ್ ರಶ್ ಇದ್ರೆ ರಶ್ ಇರಕ್ಕೆ ಟ್ರಾಫಿಕಾ ಅಂತ ಹೇಳ್ತಾಳೆ ಹೇಳ್ತೀನಿ. ಹೋಗಿ ಕುಡ್ಕೊಂಬಂದು ಆಮೇಲೆ ಹಾಲು ತಂದು ಕೊಡ್ತಿದ್ದೆ. ಇಷ್ಟು ಫುಲ್ ಕುಡ್ದು ಇದಾದ ಇಲ್ಲಿ ಗ್ರೇಸ್ ಮೇಸಿ ಬಂದಮೇಲೆ ಅಪ್ಪ ಒಂದೇ ಒಂದು ಡಿಕ್ಕಿಗೆ ಬಿಟ್ಟರೆ ಏಟ್ ನನಗೆ. ಒಂದು ಡಿಕ್ಕಿಗೆ ಏಟ್ ಬಿಟ್ಮೇಲೆ ಅದು ಎಲ್ಲಿ ಮಶ್ಯಾನವರೆಗೆ ಓಡೋಗಿದ್ದೀನಿ ನಾನು. ಇಲ್ಲಲ್ಲ ಮಶ್ಯಾನ ಓಡೋಗಿದೆ. ಆವತ್ತಿಂದ ನಾನು ಕುಡಿಯೋದು ಬಿಟ್ಟು ಇಲ್ಲಿವರೆಗೆ ಕುಡಿಯೋದು ಹೋಗೋದಿಲ್ಲ ಆ ದಾರಿಗೆ. ಅಪ್ಪ ಮಾಡೋ ವಾಕ್ಯ ಪ್ರೇಯರಿಂದ ಕುಡಿಯೋದೆಲ್ಲ ಬಿಟ್ಬಿಟ್ಟಿದ್ದೆ. ಇವಾಗ ನಾನು ಕುಡಿದು ಇವಾಗ ನೆಮ್ಮದಿ ಚೆನ್ನಾಗಿದೆ, ನಮ್ಮ ಸಂಸಾರ ಚೆನ್ನಾಗಿದೆ.